ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಇದೇ ಡಿಸೆಂಬರ್ 8ನೇ ತಾರೀಕು ಆದಿಲಕ್ಷ್ಮಿ ಪುರಾಣ ಅನ್ನುವಂತಹ ಸೀರಿಯಲ್ ಜಿ ಕನ್ನಡದಲ್ಲಿ ಬರ್ತಾ ಇರುವಂತದ್ದು. ಇದರಲ್ಲಿ ತನ್ನದೇ ಆದ ಚಾಪುಣ್ಯತೆಯನ್ನ ಮೂಡಿಸಿ ತನ್ನದೇ ಆದ ಪಾತ್ರವನ್ನ ನಿಭಾಯಿಸಿರುವಂತಹ ಅಶೋಕ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿ ಇದೆ ಅವರ ಪಾತ್ರ ಅನ್ನುವಂಥದ್ದು. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. 8ನೇ ತಾರೀಕು ನಮ್ಮ ಸೀರಿಯಲ್ ಲಾಂಚ್ ಆಗ್ತಿದೆ. ಸೊ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಬಹಳ ಖುಷಿಯಾಗಿದ್ದೀನಿ. ನಿಮ್ಮ ಪಾತ್ರನೇ ಒಂದು ವಿಭಿನ್ನವಾಗಿದೆ, ಶಿಕ್ಷಕನಾಗಿ ಮಾಡಿರುವಂತಹ ಪಾತ್ರ. ಸೊ ಯಾವ ರೀತಿ ಇದೆ ಸರ್ ನಿಮ್ಮ ಪಾತ್ರ ಅನ್ನುವಂಥದ್ದು? ನನ್ನ ಪಾತ್ರ ನೋಡಿ, ನೀವು ನನ್ನ ಗೆಟಪ್ ನೋಡ್ತಿದ್ದೀರಾ. ಕನ್ನಡಕ, ಹಾಫ್ ಸ್ಲೀವ್ಸ್ ಶರ್ಟು, ಆಮೇಲೆ ಫಾರ್ಮಲ್ ಪ್ಯಾಂಟು, ಚಪ್ಪಲಿ. ಇದಕ್ಕೆ ಮುಂಚೆ ನಾನು ಸೀತಾರಾಮ ಮಾಡಿದ್ದೆ. ಇದೆ ಜಿ ಕನ್ನಡಗೆ ಬಹಳ ಹೆಸರು ತಂದುಕೊಟ್ಟಂಥ ಒಂದು ಪಾತ್ರ, ಹೆಸರು ತಂದುಕೊಟ್ಟಂಥ ಒಂದು ಸೀರಿಯಲ್ಲು. ಸೊ ಅದರಲ್ಲಿ ನನ್ನ ಗೆಟಪ್ಪು, ಇದರಲ್ಲಿ ನನ್ನ ಗೆಟಪ್ ಚೇಂಜ್ ಇದೆ. ಆ್ಯಸ್ ಅನ್ ಆ್ಯಕ್ಟರ್ ಈ ರೀತಿ ವಿಭಿನ್ನವಾದಂಥ ಒಂದು ಪಾತ್ರಗಳು ಸಿಕ್ಕಿದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಖುಷಿನೋ ಖುಷಿ. ಸೊ ಬಹಳ ಪ್ರೌಡಾಗಿ, ಬಹಳ ಹೆಮ್ಮೆಯಿಂದ ಈ ಒಂದು ಪಾತ್ರವನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ಬಹಳ ಖುಷಿಯಿಂದ, ಏನು ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ. ನೀವು ಹೇಳ್ದಂಗೆ ನಂದು ಶಿಕ್ಷಕನ ಒಂದು ಪಾತ್ರ. ಗೌರ್ಮೆಂಟ್ ಸ್ಕೂಲಲ್ಲಿ ಶಿಕ್ಷಕನಾಗಿರ್ತೀನಿ. ಆ್ಯಂಡ್ ನನಗೆ ಹಳ್ಳಿ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ನನ್ನ ಒಂದು ಇಂಟೆನ್ಷನ್ ಏನಂತಂದರೆ, ಈಗ ನಾನು ಗೋಲ್ಡ್ ಮೆಡಲಿಸ್ಟ್ ಆಗಿದ್ರೂ ಕೂಡ ಈಗ ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ನಾನು ಸಿಟಿಗೆ ಹೋಗಬೇಕು, ನನಗೆ ಒಳ್ಳೆ ಸಂಪಾದನೆ ಆಗಬೇಕು, ನನಗೆ ಒಳ್ಳೆ ಪೊಸಿಷನ್ ಬೇಕು ಅಂತ ಯೋಚನೆ ಮಾಡಿದ್ರೆ ಹಳ್ಳಿಲಿರುವಂಥ ಮಕ್ಕಳಿಗೆ ಹೇಳ್ಕೊಡೋರು ಯಾರು, ಅವ್ರಿಗೆ ಪಾಠ ಮಾಡೋರು ಯಾರು? ಆ್ಯಂಡ್ ವಿದ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಸೊ ಅವರು ಇಲ್ಲಿಂದ ಕಂಟಿನ್ಯೂ ಮಾಡಲಾ? ಹಾಂ. ಸೊ ವಿದ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಸೊ ಹಳ್ಳಿಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರಾಗಬೇಕು. ಈಗ ಅವ್ರ ವಿದ್ಯಾಭ್ಯಾಸ ಮಾಡಿ ಅವ್ರು ಎಲ್ಲೇ ಹೋದ್ರೂ ಕೂಡ ಹಳ್ಳಿ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ಮತ್ತೆ ಹಳ್ಳಿಗೆ ಬರ್ತಾರೆ. ನಮ್ಮ ಹಳ್ಳಿಗೆ ನಾವು ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಆ ರೀತಿಯಾದಂಥ ಒಂದು ವ್ಯಾಲ್ಯೂಸ್, ಬರೀ ಪಾಠ ಮಾಡ್ದೇನೆ ಬಹಳ ಒಳ್ಳೆ ವ್ಯಾಲ್ಯೂಸ್ ಅವ್ರ ಜೀವನದಲ್ಲಿ ಅವರು ಕಲ್ಪಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ದುಡಿತಾ ಇರ್ತೀನಿ. ಆ್ಯಂಡ್ ದುಡಿಮೆ ಅಂತ ಅಂದ್ಕೊಳ್ದೇನೆ ಬಹಳ ಇಷ್ಟಪಟ್ಟು ಅದನ್ನು ಮಾಡ್ತಿರ್ತೀನಿ. ಸೊ ಈ ಒಂದು ಪಾತ್ರ ಮಾಡೋದಕ್ಕೋಸ್ಕರ ನನಗೆ ಅಂದರೆ ನೋಡಿ, ಎಷ್ಟು ವರ್ಕ್ ಮಾಡ್ತಾರೆ. ಒಂದು ಪಾತ್ರ ಹೇಗಿರಬೇಕು, ಆ ಪಾತ್ರ ಹೇಗೆ ಕಾಣಿಸ್ಬೇಕು, ಅದರ ಒಂದು ಲುಕ್ ಹೇಗಿರಬೇಕು. ಸೊ ಈ ಒಂದು ಲುಕ್ ಬಂದ ತಕ್ಷಣನೇ ಆಟೋಮೆಟಿಕ್ ಆಗಿ ಆ ಒಂದು ಬಿಹೇವಿಯರ್ ಬಂದ್ಬಿಡುತ್ತೆ. ಸೊ ನನ್ನಲ್ಲೂ ಕೂಡ ಈ ಒಂದು ಗೆಟಪ್ ಹಾಕಿದ ತಕ್ಷಣನೇ ಆಟೋಮೆಟಿಕ್ ಆಗಿ ಆ ಒಂದು ಬಿಹೇವಿಯರ್ ಬಂದ್ಬಿಡುತ್ತೆ. ಸೊ ಸೀತಾರಾಮದಲ್ಲಿ ಮಾಡಿದ್ದು ಅಶೋಕನ ಪಾತ್ರ, ಆದಿಲಕ್ಷ್ಮಿ ಪುರಾಣದಲ್ಲಿ ಮಾಡುತ್ತಿರೋದು ಸಂಜೀವನ ಪಾತ್ರ. ಸೊ ಈ ಒಂದು ಸಂಜೀವನ ಪಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾನಿದ್ದೀನಿ. ಅದೇ ಸೀತಾರಾಮ ಸೀರಿಯಲ್ ಅಲ್ಲಿ ನೀವು ಮಾಡಿರುವ ಅಶೋಕನ ಪಾತ್ರ ಎಲ್ರೂ ಮನ್ಸು ಮುಟ್ಟಿತ್ತು. ರಾಮನ ಗೆಳೆಯ ಅಂತರ ಅಶೋಕ ಇರ್ಬೇಕು ಎಲ್ರಿಗೂ ಕೂಡ ಅನ್ನುವಂಥದ್ದು. ಸೊ ಈಗ ಆಶನ ಅಣ್ಣನ ತರ ಇರ್ಬೇಕು ಎಲ್ರಿಗೂ ಅಂತ ಬರುತ್ತಾ ಏನೋ? ಬಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನನಗೆ ಸೀತಾರಾಮ ಸೀರಿಯಲ್ ಬರ್ತಿರ್ಬೇಕಾದ್ರೆ ಗೆಳೆಯ ಅಂದರೆ ಅಶೋಕನ್ ಥರ ಇರಬೇಕು, ಗೆಳೆಯ ಅಂದರೆ ಅಶೋಕನ್ ಥರ ಇರಬೇಕು ಅಂತ ಹೇಳ್ತಿದ್ದಾರಲ್ಲ, ನನಗೆ ಭಾಳ ಖುಷಿ ಆಗೋದು. ಅಂದರೆ ಆ ಒಂದು ಪಾತ್ರ ಜನಗಳಿಗೆ ಕನೆಕ್ಟ್ ಆಗಿದೆ ಅನ್ನೋದು. ಆ್ಯಸ್ ಅನ್ ಆ್ಯಕ್ಟರ್ ನಾವು ಮಾಡುವಂಥ ಪಾತ್ರ ಜನಗಳಿಗೆ ಕನೆಕ್ಟ್ ಆಗಬೇಕು. ಸೊ ಆ ಪಾತ್ರ ಜನಗಳಿಗೆ ಕನೆಕ್ಟ್ ಆಗಿದೆ, ಭಾಳ ಖುಷಿ ಆಯಿತು. ಈಗ ಪ್ರೋಮೋ ಬಂದಿದೆಯಲ್ಲ, ಅಣ್ಣ ಮತ್ತು ತಂಗಿಯ ಒಂದು ಬಾಂಡಿಂಗು ಜನಗಳಿಗೆ ಬಹಳ ಇಷ್ಟ ಆಗಿದೆ. ಸೊ ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಅಂದರೆ ಜನಗಳು ಕನೆಕ್ಟ್ ಆದರೆ ಒಬ್ಬ ಆರ್ಟಿಸ್ಟ್ ಇನ್ನೇನು ಬೇಕು ಹೇಳಿ. ಸೊ ನೀವು ಹೇಳ್ದಂಗೆ ಆದರೆ ಬಹಳ ಒಳ್ಳೇದು. ಅಣ್ಣ ಇದ್ರೆ ಅಶೋಕ್ ಅಣ್ಣನ ಥರ ಇರಬೇಕು ಅಂತ ಬಂದ್ಬಿಟ್ರೆ ಖುಷಿ ನನಗೆ. ಸರ್, ಈ ಕತೆ ಕೇಳಿದಾಗ ಎಷ್ಟೋ ಸೀರಿಯಲ್ ಮಾಡಿದ್ರೆ, ಎಷ್ಟೋ ಸಿನಿಮಾಗಳನ್ನ ಮಾಡಿದೀರಾ. ಸೊ ಈ ಕತೆ ಆ ಎಲ್ಲ ಪಾತ್ರಗಳಿಗೆ ಹೋಲಿಸ್ಕೊಂಡಾಗ ಎಷ್ಟು ವಿಭಿನ್ನ ಅಂತ ಅನ್ನಿಸ್ತು ಸರ್ ನಿಮಗೆ? ಹೌದು, ವಿಭಿನ್ನವಾಗಿದೆ. ಈಗ ನಾನು ಸಿನಿಮಾ ಮಾಡಿದಾಗ ಈ ರೀತಿಯಾದಂಥ ಒಂದು ಪಾತ್ರ ಮಾಡಿದ್ರೂ ಕೂಡ, ಈಗ ಫ್ರೆಂಡ್ ಪಾತ್ರನೂ ಮಾಡಿದ್ದೀನಿ, ಅಣ್ಣನ ಪಾತ್ರನೂ ಮಾಡಿದ್ದೀನಿ. ಬಟ್ ಸಿನಿಮಾದಲ್ಲಿ ಏನಾಗುತ್ತೆ ಅಂತಂದರೆ, ನಾವು 2.5 ಗಂಟೆಯಲ್ಲಿ ಕತೆ ಹೇಳಬೇಕು. ಸೊ ಕಂಪ್ಲೀಟಾಗಿ ಆ ಒಂದು ಪಾತ್ರವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ಆಗೋದು ಸೀರಿಯಲಲ್ಲಿ ಮಾತ್ರ. ಸೊ ನಾನು ಸಿನಿಮಾದಲ್ಲಿ ಏನು ಮಾಡಿದ್ದೀನೋ ಅದು ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಕ್ತು. ಈಗ ಆ್ಯಸ್ ಅ ಫ್ರೆಂಡ್ ಆಗಿ ನಾನು ಮಿಸ್ಟರ್ ಮಿಸ್ಸಸ್ ರಾಮಾಚಾರಿಲೂ ಮಾಡಿದ್ದೀನಿ. ಬಟ್ ಪಾತ್ರವನ್ನು ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಸೀತಾರಾಮ ಧಾರಾವಾಹಿಯಲ್ಲಿ ಫ್ರೆಂಡ್ ಅನ್ನೋದು ಹೇಗೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡಿದ್ರು. ಆ್ಯಂಡ್ ಅದರಲ್ಲೇ ನಾನು
ಅಣ್ಣನ ಪಾತ್ರ ಕೂಡ ನಾನು ಮಾಡಿದ್ದೀನಿ, ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಜಾಸ್ತಿ. ಅದನ್ನ ಇವಾಗ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಮುಖಾಂತರ ಎಕ್ಸ್ಪ್ಲೋರ್ ಮಾಡಕ್ ಇಷ್ಟಪಡ್ತೀನಿ. ಬಟ್ ನಿಮ್ಮ ಒಂದೊಂದು ಪಾತ್ರನೂ ಕೂಡ ಎಲ್ರ ಮನ್ಸಿಗೆ ನಾಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಆಕ್ಚುಲಿ ತುಂಬಾ ಜನ ನಿಮ್ಮ ಪಾತ್ರವನ್ನ ಮೆಚ್ಕೊಂಡಿರೋದಿದೆ. ಈಗ ಈ ಹಿಂದೆ ಒಂದು ಸಿನಿಮಾ ಕೂಡ ಬಂತು, ಅದ್ರಲ್ಲೂ ಕೂಡ ನಿಮ್ಮ ಪಾತ್ರವನ್ನ ಮೆಚ್ಕೊಂಡಿದ್ದಾರೆ. ಬಟ್ ಈ ಪಾತ್ರನೂ ಕೂಡ ಜನ ಮೆಚ್ಕೋತಾರೆ ಅಂತಾನೆ ಭಾವಿಸ್ತೀನಿ, ಅಣ್ಣನ ಪಾತ್ರ ಅನ್ನುವಂಥದ್ದು. ಹೌದು, ಖಂಡಿತವಾಗ್ಲೂ. ನೋಡಿ, ಈಗ ಜನಗಳು ನನ್ನ ಒಂದು ಕೆಲಸವನ್ನ ಮೆಚ್ಕೊಂತಾರೆ ಅನ್ನೋದಾದ್ರೆ, ನಾನು ನನ್ನ ಒಂದು ಕೆಲಸ ಏನಿದೆ ಇದನ್ನ ಕೆಲಸ ಅಂತ ನಾನು ಅನ್ಕೊಳ್ಳಲ್ಲ. ಅಭಿನಯ ಅನ್ನೋದು ಏನಿದೆ ನನಗೆ ಬಹಳ ಇಷ್ಟ, ನಾನು ಮನ್ಸಾರಿ ಇಷ್ಟಪಟ್ಟು ಮಾಡುವಂಥದ್ದು ಇದು. ಸೊ ನಾನು ಬರೀ ಅದೇ ಗುಂಗಲ್ಲಿರ್ತೀನಿ. ನಾನು ಶೂಟಿಂಗಿಗೆ ಬಂದೆ ಅಂತಂದ್ರೆ ನಾನು ಅಷ್ಟು ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗಲ್ಲ. ಅಂದರೆ ಪಾತ್ರ ಮಾಡ್ತಿರ್ಬೇಕಾದ್ರೆ, ನನ್ನ ಸೀನ್ ನಡೀತಿರ್ಬೇಕಾದ್ರೆ, ನನ್ನ ಸೀನ್ ಇಲ್ಲ ಅಂತಂದರೆ ಓಕೆ, ನಾವು ಫೋನಲ್ಲಿ ಟೈಮ್ ಪಾಸ್ ಮಾಡ್ಬೋದು. ಬಟ್ ನನ್ನ ಸೀನ್ ಇದೆ ಅಂತಂದರೆ ನಾನು ತುಂಬ ಇನ್ವಾಲ್ವ್ ಆಗಿರ್ತೀನಿ. ಆ್ಯಂಡ್ ಸೀನ್ ಪೇಪರ್ ಮತ್ತೆ ಮತ್ತೆ ಓದ್ತೀನಿ. ಆ್ಯಂಡ್ ಏನು ಅದರ ಒಂದು ಕಂಟೆಂಟ್ ಏನು, ಆ್ಯಂಡ್ ಆ ಒಂದು ಸೀನಲ್ಲಿ ನನ್ನ ಜೊತೆ ಯಾರು ಪಾತ್ರಧಾರಿಗಳಿದಾರೋ ಅವ್ರನ್ನ ಎಲ್ಲೇ ಇದ್ರೂ ಕೂಡ ಎಳ್ಕೊಂಬರ್ತೀನಿ. ಎಳ್ಕೊಂಬಂದು ಕೂರಿಸ್ಕೊಂಡು ಬನ್ನಿ ಇದನ್ನು ಮಾಡೋಣ ಅಂದರೆ, ಅವ್ರಿಗೆ ಟೆಕ್ನಿಷಿಯನ್ಸ್ಗಳಿಗೆ ನಾವು ಹೋಗ್ಬಿಟ್ಟು ಅಲ್ಲಿ ಪರ್ಫಾರ್ಮ್ ಮಾಡಿದಾಗ ಟೈಮ್ ವೇಸ್ಟ್ ಆಗಬಾರ್ದು. ನಾವು ಆ್ಯಸ್ ಅನ್ ಆ್ಯಕ್ಟರ್ ನಾವು ಆಲ್ರೆಡಿ ಪ್ರಿಪೇರ್ ಆಗಿದ್ದರೆ ಅವ್ರ ಕೆಲಸ ಈಸಿ ಆಗುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಟೈಮ್ ಇಸ್ ಮನಿ ಅಲ್ವಾ? ಸೊ ಆ ಒಂದು ಟೈಮ್ ಸೇವ್ ಆಗಬೇಕು ಅಂತಂದರೆ ಆರ್ಟಿಸ್ಟ್ಗಳು ರೆಡಿ ಆಗಿರಬೇಕು. ನಾವು ಅವ್ರು ಟೈಮ್ ವೇಸ್ಟ್ ಮಾಡಿದ್ರೆ ಅವ್ರು ಅನ್ಕೊಂಡಿರೋಂಥ ಒಂದು ಪ್ರೋಗ್ರಾಮ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಜನಗಳನ್ನ ಎಂಟರ್ಟೈನ್ ಮಾಡಬೇಕು, ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಆ್ಯಂಡ್ ಆರ್ಟಿಸ್ಟ್ಗಳಿಗೆ ಅದೊಂದು ಸ್ವಾರ್ಥ ಇರುತ್ತೆ, ಪ್ರಶಂಸೆ, ಜನಗಳು ಅಪ್ರಿಷಿಯೇಟ್ ಮಾಡಬೇಕು, ಚಪ್ಪಾಳೆ ಹೊಡಿಬೇಕು. ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ. ಸೊ ಹಾಗಾಗಿ ಜನಗಳ ಒಂದು ಪ್ರಶಂಸೆಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ. ಪ್ಲೀಸ್ ನೋಡಿ ಆ್ಯಂಡ್ ಅಪ್ರಿಷಿಯೇಟ್ ಮಾಡಿ. ಸರ್, ಆಕ್ಟಿಂಗ್ ಜೊತೆಗೆ ಗೆಟಪ್ ಕೂಡ ಚೇಂಜ್ ಮಾಡಿದ್ದಾರೆ. ಹೆಂಗ್ ಪ್ರಿಪೇರ್ ಆದ್ರಿ ನೀವು ಅನ್ನುವಂಥದ್ದು? ಇವಾಗ ಏನ್ ನಾರ್ಮಲ್ ಆಗಿ ಟಿ ಶರ್ಟ್ ಹಾಗೆ ಹೇಗೆ ಹಾಕೊಂಡು ಬೇರೆ ಬೇರೆ ಇದ್ರಲ್ಲಿ ಮಾಡಿದ್ರಿ. ಸೊ ಇದು ಫುಲ್ ಗೆಟಪ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಹೆಂಗ್ ಪ್ರಿಪೇರ್ ಆದ್ರಿ ಅನ್ನುವಂಥದ್ದು? ಹೌದು, ಇದರಲ್ಲಿ ಪ್ರಿಪೇರ್ ಆಗುವಂಥದ್ದು ಏನಿಲ್ಲ. ಒಂದ್ಸಲ ಗೆಟಪ್ ಅವ್ರು ಹೇಳಿದ ತಕ್ಷಣನೇ ಅದ್ರ ಪ್ರಕಾರವಾಗಿ ನಾವು ರೆಡಿ ಆಗಬೇಕಾಗತ್ತೆ. ಈಗ ಒಬ್ಬ ಆರ್ಟಿಸ್ಟ್ ಅಂದ ತಕ್ಷಣನೇ ಇದು ನಿಮ್ಮ ಪಾತ್ರ ಸರ್, ನೀವು ಒಬ್ಬ ಸ್ಕೂಲ್ ಟೀಚರು ಆ್ಯಂಡ್ ಹೀಗಿರುತ್ತೆ ನಿಮ್ಮ ಲುಕ್ಕು ಅಂದ ತಕ್ಷಣನೇ ನಾವು ಆ ಪಾತ್ರಕ್ಕೆ ಅನುಗುಣವಾಗಿ ರೆಡಿ ಆಗಲೇಬೇಕು. ನಾನು ಕನ್ನಡಕ ಹಾಕೊಳ್ಳಲ್ಲ, ನಾನು ಹಾಫ್ ಸ್ಲೀವ್ ಶರ್ಟ್ ಹಾಕೊಳ್ಳಲ್ಲ ಅಂತ ನಾನು ಹೇಳಂಗಿಲ್ಲ. ಬಿಕಾಸ್ ನಾನು ಆರ್ಟಿಸ್ಟು, ನನಗೆ ಏನೇ ಬಟ್ಟೆ ನಾನು ಗೋಣಿಚೀಲ ಕೊಟ್ಟರು ನಾನು ಹಾಕೊಳ್ಳೇಬೇಕು. ಆ ಒಂದು ಪಾತ್ರಕ್ಕೆ ಅನುಗುಣವಾಗಿದೆ ಅಂತಂದರೆ ನಾನು ಅದನ್ನು ಹಾಕೊಳ್ಳೇಬೇಕು. ಸೊ ಈ ಒಂದು ಗೆಟಪ್ಪು ಅವರು ಟ್ರಯಲ್ ಮಾಡಿದ್ದಾರೆ, ನಿಮ್ಮ ಮೇಲೆ ಸೂಟ್ ಆಗುತ್ತಾ, ಚೆನ್ನಾಗಿ ಕಾಣುತ್ತಾ ಅಂತ. ಸೊ ಟ್ರಯಲ್ ಮಾಡಾದ್ಮೇಲೆ ಹೌದು ಚೆನ್ನಾಗಿ ಕಾಣ್ತಿದೆ, ಹಿಂಗೆ ಇರಲಿ ನಿಮ್ಮ ಲುಕ್ಕು ಚೆನ್ನಾಗಿರುತ್ತೆ ಅಂದ್ಕೊಂಡು ಅವ್ರು ಹೇಳಿದಾಗ ನನಗೆ ಮುಗೀತು. ಯಾಕೆಂತಂದರೆ ನಾನು ತುಂಬ ಹಂಗೆ ಕಾಣಬೇಕು ಹೀಗೆ ಕಾಣಬೇಕು ಅಂತ ಕಾನ್ಷಿಯಸ್ ಆಗಿಲ್ಲ. ನಿಮ್ಮ ಪಾತ್ರಕ್ಕೆ ನಿಮ್ಗೆ ಹೆಂಗೆ ಬೇಕು ಹೇಳಿ, ನಾನು ಆ ಥರ ರೆಡಿ ಆಗ್ತೀನಿ ಅಂತ. ಸೊ ಅವ್ರ ಪಾತ್ರಕ್ಕೆ ನಾನು ಸೂಟ್ ಆಗಿದ್ದೀನಿ. ಆ್ಯಂಡ್ ನಾನು ಸ್ಕ್ರೀನ್ ಮೇಲೆ ನೋಡಿದಾಗ ಹೌದು ಪಾತ್ರ ಕರೆಕ್ಟಾಗಿ ಸೂಟ್ ಆಗ್ತಿದೆ ಅಂತ ನನಗೂ ಅನ್ನಿಸ್ತಿದೆ. ಹಾಗಾಗಿ ಎಸ್, ಪಾಸಿಟಿವ್. ಖಂಡಿತವಾಗ್ಲೂ ಸರ್, ನಾನು ಹೇಳಲೇಬೇಕು, ನೀವು ನಿಜವಾಗ್ಲೂ ಗೌರ್ಮೆಂಟ್ ಸ್ಕೂಲ್ ಮೇಷ್ಟ್ರ ತರನೇ ಕಾಣಿಸ್ತಿದೆ. ಥ್ಯಾಂಕ್ ಯು. ಸರ್, ಇನ್ನೊಂದು ಹೇಳ್ಬೇಕು, ಯಾರೇ ಒಬ್ಬ ಕಲಾವಿದ ಆಗಿರ್ಬೋದು, ನಾರ್ಮಲ್ ಮನುಷ್ಯ ಆಗಿರ್ಬೋದು, ಒಂದೊಂದ್ರಿಂದ ಒಂದೊಂದು ಕಲ್ತ್ಕೋತಾರೆ. ನೀವು ಒಂದಷ್ಟು ಸಿನಿಮಾ ಸೀರಿಯಲ್ಗಳಿಂದನೂ ಕಲ್ತಿರ್ತೀರಾ. ಬಟ್ ಈ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಅಲ್ಲಿ ಏನ್ ಕಲ್ತ್ಕೊಂಡ್ರಿ, ಏನ್ ಪಡ್ಕೊಂಡ್ರಿ ಅನ್ನುವಂಥದ್ದು? ಇನ್ನೂ ಪಡ್ಕೊಳ್ಳೋದಿದೆ. ಯಾಕೆಂತಂದ್ರೆ ಈಗ ತಾನೇ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಲಾಂಚ್ ಆಗುತ್ತೆ, ಅದಾದ್ಮೇಲೆ ನಮ್ಮ ಒಂದು ಪಯಣ ಶುರು ಆಗುತ್ತೆ. ಜೊತೆಗೆ ಶುರು ಮಾಡಿರೋದ್ರಿಂದ ಒಂದು ತಾರಾ ಬಳಗ ಇದೆಯಲ್ಲ, ಆ ಒಂದು ತಾರಾ ಬಳಗ ಎಷ್ಟು ಜನ ಇದ್ದಾರೆ ಈ ಒಂದು ಸೀರಿಯಲಲ್ಲಿ, ಒಂದು ದೊಡ್ಡ ತಾರಾ ಬಳಗ ಇದೆ, ಅಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ವೆಲ್ ನೋನ್ ಆರ್ಟಿಸ್ಟ್ಗಳು ಆ್ಯಂಡ್ ಅದ್ಭುತವಾಗಿರುವಂತಹ ಆರ್ಟಿಸ್ಟ್ಗಳು. ಸೊ ಆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಜನಗಳಿಗೆ. ಆ್ಯಂಡ್ ತಾರಾ ಬಳಗ ಹೆಚ್ಚಿದ್ದಷ್ಟು ನಮಗೆ ಖುಷಿ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಹಾಗಾಗಿ ಇಂಥ ಒಂದು ಟೀಮ್ ಜೊತೆ ವರ್ಕ್ ಮಾಡ್ತಿರೋಂಥ ಖುಷಿ ನನಗೆ ಸಿಕ್ಕಾಬಟ್ಟೆ ಇದೆ. ಆ್ಯಂಡ್ ಇನ್ನೂ ನಾವು ಲಾಂಗ್ ರನ್ ಹೋಗಬೇಕು ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಹಾಗಾಗಿ ಜನಗಳಿಗೆ ಇಷ್ಟ ಆದರೆ ನಾವು ಇನ್ನೂ ಬಹಳ ಜನಗಳಿಗೆ ಮನೋರಂಜನೆ ನೀಡಬೇಕು ಅನ್ನೋ ಒಂದು ಆಕಾಂಕ್ಷೆಯಲ್ಲಿ ಇದ್ದೀವಿ. ಖಂಡಿತವಾಗ್ಲೂ. ನಿಮ್ಮ ಮುದ್ದಿನ ತಂಗಿ ಲಕ್ಷ್ಮಿ ಬಗ್ಗೆ ಹೇಳೋದಾದ್ರೆ ಸರ್, ಅದ್ಭುತವಾಗಿರುವಂತಹ ಪರ್ಫಾರ್ಮರ್ ಅವಳು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ಒಬ್ಬ ಆರ್ಟಿಸ್ಟ್ಗೆ ಎದುರುಗಡೆ ಇರೋರು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ರೆ ಆ ರಿಯಾಕ್ಷನ್ನೇ ಸಾಕು, ಆ್ಯಕ್ಷನ್ ರಿಯಾಕ್ಷನ್ನು.
ಸೊ ಬಹಳ ಮುದ್ದಾದಂತಹ ಹುಡುಗಿ. ಅವಳ ಪಾತ್ರ ಬಂದು ಚಟಪಟ ಅಂತ ಮಾತಾಡ್ತಿರ್ತಾಳೆ. ಆ್ಯಂಡ್ ಆದಿ ಜೊತೆ ಅವಳ ಒಂದು ಜಗಳ ಯಾವಾಗಲೂ. ಆ್ಯಂಡ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನೀವೆಲ್ಲ ನೋಡಿರ್ತೀರ, ಆ್ಯಂಡ್ ನಾನು ನೋಡಿದ್ದೀನಿ, ಅವರಿಬ್ಬರ ಜಗಳದ ಕೆಲವೊಂದು ತುಣುಕುಗಳು ಹಾಕ್ತಾ ಇರ್ತಾರಲ್ಲ, ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಕ್ಯೂಟ್ ಅಂತ ಅನ್ಸುತ್ತೆ. ಒಂದು ಯೂತ್ಫುಲ್ ಲವ್ ಸ್ಟೋರಿ. ಯಾಕೆಂತಂದ್ರೆ ಹಂಗೆ ಆ ಒಂದು ಏಜ್ ಅಲ್ಲಿ ಇರೋರು ಮೆಚ್ಯೂರ್ ಆಗಿರಲ್ಲ, ಹಂಗೆ ಕಚ್ಚಾಡ್ತಿರ್ತಾರೆ ಗೊತ್ತಾ. ಸೊ ಆ ಒಂದು ಕಚ್ಚಾಟ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ಆ್ಯಂಡ್ ನಮ್ಮ ಒಂದು ಲವ್ ಸ್ಟೋರಿ ಬಂದು ಅದರಲ್ಲೂ ನೀವು ಪ್ರೊಮೋ ನೋಡಿರ್ತೀರ. ದಟ್ ನನಗೆ ಅವಳು ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಬಟ್ ಅಮೃತ ಇದ್ದವಳು, ಅವಳ ಆಸೆಗಳೇ ಬೇರೆ ಇರುತ್ತೆ. ಅವಳು ಹೈಯರ್ ಸ್ಟಡೀಸ್ ಪರ್ಸ್ಯೂ ಮಾಡಬೇಕು, ಅಬ್ರಾಡ್ಗೆ ಹೋಗ್ಬಿಟ್ಟು ಸ್ಟಡಿ ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಿಗೆಲ್ಲ ತಾತ ಇದ್ದವರು ಫುಲ್ ಸ್ಟಾಪ್ ಇಟ್ಬಿಡ್ತಾರೆ. ಯಾಕೆಂತಂದ್ರೆ ತಾತನ ಮಾತು ಯಾರು ಮೀರಲ್ಲ. ನೀನು ಸಂಜೀವನ್ನ ಮದುವೆ ಆಗಬೇಕು ಅಂತ ಹೇಳಿದಾಗ ಅಂಥ ಸಿಚುವೇಶನಲ್ಲಿ ಅವಳಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಏನೇನೋ ಆಗುತ್ತೆ, ಒಟ್ನಲ್ಲಿ ತಪ್ಸಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನಗಳಾಗುತ್ತೆ. ಅದು ನನಗೆ ಗೊತ್ತಿರಲ್ಲ. ನಾನು ಹೇಗೆ ಅಂತಂದರೆ, ನಾನು ಚಿಕ್ಕ ವಯಸ್ಸಿಂದ ಅವಳನ್ನು ಇಷ್ಟಪಡ್ತಿರ್ತೀನಲ್ಲ, ಸೊ ಅವಳು ಕೂಡ ನನ್ನನ್ನು ಪಡ್ತಿದ್ದಾಳೆ ಅನ್ನೋ ಒಂದು ಭಾವನೆ. ಸೊ ನಮ್ಮ ಒಂದು ಲವ್ ಸ್ಟೋರಿ ಏನಾಗುತ್ತೆ ಅನ್ನೋ ಒಂದು ಕುತೂಹಲ. ಸೊ ಇಲ್ಲಿ ಕುತೂಹಲಕಾರಿಯಾದಂತಹ ಪಾಯಿಂಟ್ಗಳು ತುಂಬಾ ಇದಾವೆ. ಅದು ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ನಾವು 2 ಪ್ರೊಮೋಲು ಒಂದು ಗಮನಿಸಿದ್ವಿ. ಎರಡು ಪ್ರೊಮೋದಲ್ಲೂ ಒಂದು ಗಮನಿಸಿದ್ವಿ. ನೀವು ಮಿಡಲ್ ಕ್ಲಾಸು, ಅವರು ಹೈ ಕ್ಲಾಸು. ಸೊ ಹೆಂಗೆ ಅನ್ನುವಂಥದ್ದು ಅದೇ ಅಲ್ವಾ. ಹೈ ಕ್ಲಾಸು ಮಿಡಲ್ ಕ್ಲಾಸ್ ಅನ್ನೋಕ್ಕಿಂತ ನಾನು ಹೇಳ್ದಂಗೆ ಅವಳು ಅಬ್ರಾಡ್ಗೆ ಹೋಗ್ಬಿಟ್ಟು ಅವಳ ಸ್ಟಡೀಸ್ನ ಪರ್ಸ್ಯೂ ಮಾಡಬೇಕು ಅಂತಿದ್ದವಳು ಒಂದು ಹಳ್ಳಿ ವಾತಾವರಣದಲ್ಲಿ ಸೆಟ್ ಆಗಬೇಕು ಅಂತಂದ್ರೆ ಹೇಗೆ? ಮದುವೆ ಅನ್ನೋದು ಒಂದು ಸಾಮಾನ್ಯ ವಿಚಾರ ಅಲ್ಲ. ಇಟ್ ಇಸ್ ವೆರಿ ಸೀರಿಯಸ್. ಅಂದ್ರೆ ಅವಳ ಮನಸ್ಸಲ್ಲಿ ಏನು ಓಡ್ತಿದೆ ನೋಡಿ, ದಟ್ ನಂದೇ ಆದಂಥ ಡಿಸಿಷನ್ ನಾನು ತಗೊಳಕ್ಕಾಗ್ತಾ ಇಲ್ವಲ್ಲ, ನಂದೇ ಆದಂಥ ಒಂದು ಡಿಸಿಷನ್ ಇಲ್ಲ, ನಾನು ತಗೊಳಕ್ಕಾಗ್ತಾ ಇಲ್ಲ. ಆ್ಯಂಡ್ ಈ ಒಂದು ಹಳ್ಳಿ ವಾತಾವರಣದಲ್ಲಿ ನಾನು ಹೇಗೆ ಸೆಟ್ ಆಗೋದು? ಆ್ಯಂಡ್ ಆದಿನೂ ಕೂಡ ತನ್ನ ಅಕ್ಕನಿಗೋಸ್ಕರ ತುಂಬ ಫೈಟ್ ಮಾಡ್ತಾನೆ. ಸೊ ಆ ರೀತಿಯಾದಂಥ ಕೆಲವೊಂದು ಕನ್ಫ್ಯೂಷನ್ಸು ಕ್ರಿಯೇಟ್ ಆಗಿ ಆಮೇಲೆ ಏನಾಗುತ್ತೆ, ಮದುವೆ ಆಗತ್ತಾ ಆಗಲ್ವಾ, ಈ ಆದಿ ಮತ್ತೆ ಲಕ್ಷ್ಮಿ ಮಧ್ಯ ಏನಾಗುತ್ತೆ, ಇವ್ರ ಜಗಳ ಆಡ್ತಾನೆ ಇರ್ತಾರಲ್ಲ, ಇವರಿಬ್ಬರ ಮಧ್ಯ ಪ್ರೀತಿ ಆಗತ್ತಾ ಅನ್ನೋ ಒಂದು ಕುತೂಹಲಕಾರಿ ಪಾಯಿಂಟ್ಸ್ ಸಿಕ್ಕಾಬಿಟ್ಟೆ ಇದೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಅದೇ ಲಕ್ಷ್ಮಿ ಅವರು ಅಣ್ಣನ್ ಮದ್ವೆ ಮಾಡ್ಬೇಕು, ಸಂಜೀವಣ್ಣನ್ ಮದ್ವೆ ಮಾಡ್ಬೇಕು ಅಂತ ಹೇಳಿ ಅವರೇ ಮದ್ವೆ ಆಗ್ಬಿಟ್ರು. ಏನ್ ಕತೆ? ಯಾರ್ಯಾರು? ಲಕ್ಷ್ಮಿ ಸಂಜೀವಣ್ಣನ ಮದ್ವೆ ಮಾಡ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ರು, ಬಟ್ ಅವರೇ ಆದಿ ಜೊತೆ ಮದ್ವೆ ಆಗ್ಬಿಟ್ಟಿದ್ದಾರೆ. ಏನ್ ಕತೆ ಅಂತ? ಅವರೇ ಆದಿ ಜೊತೆ ಮದ್ವೆ ಆಗ್ತಾರೆ, ಬಟ್ ಫಸ್ಟ್ ಸಂಜೀವಣ್ಣನ್ ಮದ್ವೆ ಮಾಡ್ಬಿಟ್ಟೆ ಆಮೇಲೆ ಅವ್ರ ಮದ್ವೆ ಆಗೋದು. ಸರ್, ಕೊನೆಯದಾಗಿ ಇದೇ ಡಿಸೆಂಬರ್ 8ನೇ ತಾರೀಕು ನಿಮ್ಮ ಸೀರಿಯಲ್ ಬರ್ತಾ ಇರುವಂತದ್ದು. ಏನ್ ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಯಾಕೆ ನೋಡ್ಬೇಕು ನಿಮ್ಮ ಸೀರಿಯಲ್? ಸೊ ವೀಕ್ಷಕರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಂದು ಫ್ಯಾಮಿಲಿ ಡ್ರಾಮಾ, ನಿಮಗೆ ಇಷ್ಟ ಆಗುವಂಥ ಎಲ್ಲ ವಿಷಯಗಳು ಈ ಒಂದು ಸೀರಿಯಲಲ್ಲಿದೆ. ನಿಮಗೆ ಒಂದು ಯೂತ್ಫುಲ್ ಲವ್ ಸ್ಟೋರಿ ಇದೆ, ಒಂದು ಮೆಚ್ಯೂರ್ ಲವ್ ಸ್ಟೋರಿ ಇದೆ, ಕಾಮಿಡಿ ಇದೆ, ನಿಮಗೆ ಬೇಕಾಗಿರ್ತಕ್ಕಂಥ ಡ್ರಾಮಾ ಟ್ವಿಸ್ಟ್ಗಳು, ಈ ವಿಷಯ ಈ ಒಂದು ಸೀರಿಯಲಲ್ಲಿ ಇಲ್ಲ ಅಂತಿಲ್ಲ. ಒಂದು ದೊಡ್ಡ ತಾರಾ ಬಳಗ ಇದೆ. ಆ್ಯಂಡ್ ನಾವೆಲ್ಲ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳು ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ತುಂಬ ಇಷ್ಟಪಟ್ಟು ಎಫರ್ಟ್ ಹಾಕಿದ್ದೀವಿ. ಸೊ ನಿಮ್ಮ ಒಂದು ರಿಯಾಕ್ಷನ್ ಏನಿರುತ್ತೆ ಅನ್ನೋದಕ್ಕೋಸ್ಕರ ನಾವು ವೇಟ್ ಮಾಡ್ತಿದ್ದೀವಿ. ಸೊ ಪ್ಲೀಸ್ ಆದಿಲಕ್ಷ್ಮಿ ಪುರಾಣ ನೋಡಿ ನಮ್ಮನ್ನು ಬ್ಲೆಸ್ ಮಾಡಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚು ಸೀರಿಯಲ್ಗಳಲ್ಲಿ ನಿಮ್ಮನ್ನ ನೋಡೋ ತರ ಆಗ್ಲಿ ನಮ್ಮ ಕಣ್ಣಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಶೋಕ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.